ಮೂಡ ಅಕ್ರಮ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾಲ್ನಡಿಗೆ ಸಾಗ್ತಾ ಇದೆ. ಮೈಸೂರಿನತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ದೋಸ್ತಿ ನಾಯಕರು. ಬಹಳ ಹುರುಪು ಹುಮ್ಮಸ್ಸು ಅದು ಜಾಸ್ತಿ ಆಗ್ತಾನೇ ಇದೆ. ಹಳೆ ಮೈಸೂರು ಭಾಗ, ಅದರಲ್ಲೂ ಜೆಡಿಎಸ್ನ ಭದ್ರಕೋಟೆ. ನಿಖಿಲ್ ಅವರ ನೇತೃತ್ವದಲ್ಲಿ ಜೆಡಿಎಸ್ನ ನಾಯಕರು ಕಾರ್ಯಕರ್ತರು ಮೈಸೂರು ಕಡೆಗೆ ಹೆಜ್ಜೆ ಹಾಕ್ತಾನೆ ಇದ್ದಾರೆ. ಸರ್ಕಾರದ ವಿರುದ್ಧ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ವಾಗ್ದಾಳಿ ನಡೆಸಿದ್ದಾರೆ. ಅಂದರೆ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರು ಸಿಎಂ ಪತ್ನಿ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಸೈಟ್ ಪಡೆದಿದ್ದಾರೆ. ಇದರಿಂದ ರಾಜ್ಯದ ಜನರಿಗೆ ಅನುಮಾನ ಜಾಸ್ತಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಶ್ರೀರಂಗಪಟ್ಟಣದ ಹತ್ರ ಪಾದಯಾತ್ರೆ ಸಾಗ್ತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಜೆಡಿಎಲ್ಪಿ ನಾಯಕರಾದ ಸುರೇಶ್ ಬಾಬು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತು 6ನೇ ದಿನದ ಪಾದಯಾತ್ರೆ ಹೇಗಿದೆ ಸರ್? ಜನರು, ಇಲ್ಲಿನ ಸ್ಥಳೀಯ ಜನರು ಏನ್ ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ ಸರ್? ಇವತ್ತು ನೀವೇ ನೋಡ್ತಾ ಇದ್ದೀರಿ, ದಿನೇ ದಿನೇ ಹೆಚ್ಚುತ್ತಾ ಇದೆ. ಎರಡೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಾರ್ವಜನಿಕರು ವಾಲಂಟಿಯರ್ಗೆ ಅವರೇ ಕೂಡ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಈ ಒಂದು ಏನು ಸರ್ಕಾರ 15 ತಿಂಗಳಲ್ಲೇ ಅವರು ಎಲ್ಲ ರೀತಿಯ ಹಗರಣಗಳು ಮಾಡಿ ಬೆಲೆ ಏರಿಕೆಗಳು, ಪೆಟ್ರೋಲಿಂದ ಹಿಡಿದು ಹಾಲಿಂದ ಹಿಡಿದು ಎಲ್ಲ ಬೆಲೆ ಏರಿಕೆಗಳನ್ನ ಮಾಡಿರ್ತಕ್ಕಂಥದ್ದು, ದಿನನಿತ್ಯ ಬಳಸ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಟ್ಯಾಕ್ಸ್ನ ಹೆಚ್ಚಿನ ಮಾಡಿರ್ತಕ್ಕಂಥದ್ದು, ಮತ್ತೆ ಹಾಲಿಗೆ ಸಬ್ಸಿಡಿ ದರ ಕೊಡದೇ ಇರ್ತಕ್ಕಂಥದ್ದು, ಮತ್ತೆ ವಾಲ್ಮೀಕಿ ಹಗರಣದಲ್ಲಿ ಇವರು ಏನು ಬೇರೆ ಬೇರೆ ರಾಜ್ಯಗಳಿಗೆ ದುಡ್ಡನ್ನ ವರ್ಗಾಯಿಸಿರ್ತಕ್ಕಂಥದ್ದು, ಮತ್ತೆ ಮೂಡಾದಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರು ಧರ್ಮಪತ್ನಿಯವರ ಹೆಸರಿಗೆ ಹಲವಾರು ಸೈಟನ್ನ ಏನು ಕಾನೂನು ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು, ಎಲ್ಲರ ವಿರುದ್ಧ ಹೋರಾಟ ಇದೆ. ಹಾಗಾಗಿ ಈ ಸರ್ಕಾರ ಖಂಡಿತ ಜನಪರವಾದಂತ ಸರ್ಕಾರ ಅಲ್ಲ. ಇವತ್ತು ಜನಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿಕ್ ಬಯಸ್ತೇನೆ. ಸರ್, ಸಿಎಂ ನೇರವಾಗಿ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ, ಇದರಲ್ಲಿ ನನ್ನ ಹಸ್ತಕ್ಷೇಪ ಇಲ್ಲ, ಬಿಜೆಪಿ ಕಾಲದಲ್ಲಿ ಆಗಿದ್ದು, ಹಾಗಾಗಿ ಜೆಡಿಎಸ್ ನಾಯಕರು ಹಾಗೂ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಕೈಲಿ ಅಧಿಕಾರ ಇದೆ, ಕಾಂಗ್ರೆಸ್ನವ್ರ ಕೈಲಿ. ಅವರೇ ಮುಕ್ತವಾಗಿ ಇದನ್ನ ಎನ್ಕ್ವೈರಿ ಮಾಡ್ಲಿ, ಅವ್ರಿಗೆ ಅವಕಾಶ ಇದೆ. ಅದನ್ನ ಬಿಟ್ಟು ಸುಮ್ಮನೆ ಇಲ್ಲಿ ದಾರಿ ತಪ್ಪಲಿಕ್ಕೋಸ್ಕರ ಏನು ಸಭೆಗಳನ್ನ ಮಾಡ್ಕೊಂಡು ಹೊರಟಿದ್ದಾರೆ, ಅದೇ ತೋರಿಸ್ತಾ ಇದೆ. ಇವರು ಅದರಲ್ಲಿ ಮಾಡ್ಲಿಕ್ಕೆ ಇವ್ರಿಗೆ ಇದಿಲ್ಲ, ಅರ್ಹತೆ ಇಲ್ಲ ಅಂತ. ಅಂದ್ರೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ನೀವು ಸಮಾರಂಭ ಮಾಡ್ತಾ ಇದ್ದೀರಾ. ನಾಳೆ ಜನಾಂದೋಲನದ ಮೂಲಕ ಜೆಡಿಎಸ್ ಹಾಗೂ ಬಿಜೆಪಿಯ ಭ್ರಷ್ಟಾಚಾರಗಳನ್ನ ಜನರ ಮುಂದೆ ಇಡ್ತಾ ಇದೀವಿ ಅಂತ ಹೇಳ್ತಾರೆ. ಒಂದು ಎರಡೂ ಪಕ್ಷದ ಮುಖಂಡರು ಮುಕ್ತವಾಗಿ ಹೇಳಾಗಿದೆ. ಈಗ ಹಲವಾರು ಬಾರಿ ಏನಾರು ಇದ್ರೆ ಯಾವುದೇ ತನಿಖೆಗೂ ನಾವು ಸಿದ್ಧ ಅಂತಕ್ಕಂಥದ್ದನ್ನ ನಮ್ಮ ಕುಮಾರಸ್ವಾಮಿ ಅವರು ಇರ್ಬೋದು, ಬಿಜೆಪಿ ಅವರು ಇರ್ಬೋದು, ಇಬ್ರು ಕೂಡ ಘಂಟಾಘೋಷವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಅದನ್ನ ಮಾಡಕ್ ಅವ್ರಿಗೆ ತಾಕತ್ತಿಲ್ವೇನೋ ಗೊತ್ತಿಲ್ಲ. ಹಾಗಾಗಿ ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಈ ತರ ಜನಾಂದೋಲನ ಸಭೆಗಳು ಮಾಡ್ಕೊಂಡು ಹೊರಟಿದ್ದಾರೆ. ವಿಪಕ್ಷಗಳ ಮೇಲೆ ಸರ್ಕಾರ ಒತ್ತಡ ಹಾಕೋದು, ಅಂದ್ರೆ ಜನಾಂದೋಲನದ ಮೂಲಕ ಕಟ್ಟಿ ಹಾಕಲು ಪ್ರಯತ್ನ ಆಗ್ತಾ ಇದೆಯಾ ಅಂತ? ಖಂಡಿತ ಆಗಲ್ಲ, ಸಾಧ್ಯ ಇಲ್ಲ. ಜನಗಳು ನೀವೇ ನೋಡ್ದಂಗೆ ಏನವರು ಭಾಗ್ಯಗಳು ಕೊಟ್ಟರು 5 ವಿಧಾನಸಭಾ ಚುನಾವಣೆಗೆ ಮುಂಚೆ, ಅದೇನಾದ್ರೂ ಕೂಡ ಜನಗಳಿಗೆ ಒಳ್ಳೇದು ಅನ್ಸಿದ್ರೆ ಲೋಕಸಭೆಯಲ್ಲಿ ಅವ್ರಿಗೆ ಈ ತರ ತೀರ್ಮಾನ ಕೊಡ್ತಾ ಇರ್ಲಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅವರು. ಆದ್ರಿಂದ ಇಂಥ ಚೀಪ್ ಪಾಪ್ಯುಲಾರಿಟಿ ಸ್ಕೀಮ್ಸ್ ನ ಕೊಡೋದಕ್ಕಿಂತ ಶಾಶ್ವತವಾದ ಬದುಕನ್ನ ರೂಪಿಸ್ಕೊಡುವಂತ ಕೆಲಸ ಮಾಡಿದ್ರೆ ಜನ ಮೆಚ್ಚುತ್ತಾರೆ. ಆದ್ರಿಂದ ಅವ್ರಿಗೆ ಅದೆಲ್ಲ ಅರ್ಥ ಆಗಿದೆ. ನಿಸ್ಸಹಾಯಕತೆಯಿಂದ ಈ ತರ ಮಾಡ್ಲಿಕ್ಕೆ ಹೊರಟಿದ್ದಾರೆ.